ಉತ್ತರ ಕರ್ನಾಟಕದ ಸಣ್ಣ ಮಂದಿಗೆ ಇವತ್ತು ನಾನು ಮತ್ತೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಸ್ಥಳ ಅಂತೇಳಿ ನಿಮಗೆ ತೋರಿಸ್ತೀನಿ, ಬರ್ರಿ. ಇದೇನು ನೀವು ನೋಡಕತ್ತೀರಲ್ಲ, ಇದು ಶಿವಾಜಿ ಸರ್ಕಲ್ ಅಂತೇಳಿ. ಇದ್ರ ಬಾಜು ಇರ್ತಕ್ಕಂಥದ್ದೇ ಮಲ್ಕಿ ಮೈದಾನ ತೋಪ್ ಅಂತ ಹೇಳಿ ಕಿಶಿಂದ ಇದನ್ನು ಕ್ವಾಟಿಗೋಡಿ ಮೇಳ ಅದನ್ನು ಒಂದು ಸ್ಮಾರಕವಾಗಿ ಅದನ್ನು ಇಟ್ಟಾರ. ಈ ಮಲ್ಕಿ ಮೈದಾನ ತೋಪ್ ಅಂದ್ರೆ ಕನ್ನಡದಾಗ ಯುದ್ಧ ಭೂಮಿಯ ಪ್ರಭು ಅಂತ ಹೇಳಿ ಕಿಶನ್ ಕರೀತಾರೆ. ಇದನ್ನು ಕ್ವಾಟಿಗೋಡಿ ಮೇಲೆ ಇಟ್ಟಿರ್ತಾರೆ. ಏನಪ್ಪ ವಿಶೇಷ ಅಂದ್ರೆ ರಾಜರುಗಳು ಹಿಂದೆ ಅವ್ರ ಸಾಮ್ರಾಜ್ಯವನ್ನು ಸಂರಕ್ಷಿಸ್ಕೊಳ್ಳೋಕೆ ಮತ್ತು ಯಾವುದೇ ತಮ್ಮ ರಾಜ್ಯಕ್ಕೆ ಇನ್ನೊಬ್ರು ಯುದ್ಧ ಮಾಡಲಾರ್ದಂಗೆ ತಮ್ಮ ರಾಜ್ಯವನ್ನು ಕಾಪಾಡ್ಕೊಳ್ಳೋಕೆ ಈ ಪಿರಂಗಿಗಳನ್ನು ನಿರ್ಮಾಣ ಮಾಡಿದರು. ಸೊ ಆ ಪಿರಂಗಿಗಳ ಭಯದಿಂದಾಗಿ ಬೇರೆ ಯಾವ ರಾಜರು ಬಂದ ಕಿಶಿಂದ ಇವ್ರ ಜೊತೆ ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಇಟ್ಟಿರ್ತಕ್ಕಂಥ ಪಿರಂಗಿಗಳು ಮತ್ತು ಆಯಾ ರಾಜ್ಯದ ಸಂರಕ್ಷಣೆಗೆ ಭಾಳ ಹೊಣೆ ಆಗ್ತಿದ್ವು. ಸೊ ಇದು ಕ್ವಾಟಿಗೋಡಿ ಮೇಳ ಅದ. ಅದು ಕ್ವಾಟಿಗೋಡಿದ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ರೀ ನಿಮ್ಗೆ. ಬಟ್ ಇದ್ರ ಬಗ್ಗೆ ತಿಳ್ಕೊರಿ. ಈ ಪಿರಂಗಿ ಬಗ್ಗೆ ಹೇಳ್ಬೇಕಂದ್ರೆ ಇದು ತುಂಬ ಮಹತ್ವ ಪಡೆದಂಥ ಪಿರಂಗಿ ಅದ. ಸೊ ಅದು ಯಾವುದಪ್ಪ ಬರ್ರಿ ತೋರಿಸ್ತೀನಿ ನಿಮಗೆ. ಇದೇ ನೋಡ್ರಿ ತುಪಾಕಿ, ಸಾರಿ ಅದು ತೋಫ್ ನೋಡ್ರಲ್ರಿ. ಇದ್ರ ಉದ್ದ ಬಂದುಬಿಟ್ಟು 14.6 ಅಡಿ ಉದ್ದಿತ್ರಿ ಮತ್ತು 44.55 ಟನ್ ಅಷ್ಟು ವೇಟ್ ಇತ್ತು. ಇದನ್ನು ಅಹಮದ್ನಗರದ ನಿಜಾಮ್ ಶಾ ಸುಲ್ತಾನ ತನ್ನ ಹಳೆಯ ಅಳಿ ಆದಿಲ್ ಶಾಗ ಕೊಡುಗೆ ನೀಡಿರ್ತಾನೆ ರೀ. ಮತ್ತು ವಿಜಯನಗರ ಸಾಮ್ರಾಜ್ಯದವ್ರ ಜೊತೆ ಯುದ್ಧಕ್ಕೆ ಹೋಗ್ತಾರೆ ನೋಡ್ರಿ, ತಾಳಿಕೋಟಿ ಕರ್ಣ ನಿರ್ಣಾಯಕ ಯುದ್ಧ. ಆ ಯುದ್ಧಕ್ಕೆ ಬಳಸಿದಂಥ ಏಕೈಕ ತೋಫೆ ಇದೆ. ಈ ತೋಪದ ಹಿಂದೆ ಇಡೀ ವಿಜಯನಗರ ಸಾಮ್ರಾಜ್ಯನೇ ಸತ್ಯಾನಾಶ ಆಗ್ತದ್ರಿ. ಈ ತೋಪಿಗೆ ಅದರದೇ ಆದಂಥ ಒಂದು ಇದು ಇತ್ತು. ಇವತ್ತಿನವರೆಗೂ ಒಂದು ತುಕ್ಕು ಹಿಡ್ದಿಲ್ಲ, ಒಂದೇನೂ ಆಗಿಲ್ಲ. ಸೊ ಇದು ನೋಡೋಕೆ ಇನ್ನಾದರೂ ಜನ ಬರ್ತಾರೆ. ಸೊ ಅಂದ್ರೆ ಇದು ಅಷ್ಟು ದೊಡ್ಡದ, ಆರಾಮ್ ಇದ್ರ ಒಳಗೆ ಒಬ್ರು ಆರಾಮಾಗಿ ಬರ್ತೀರಿ. ಸೊ ವಿಜಯನಗರ ಆಗಲಿ ಮರಾಠರ ಜೊತೆ ಯುದ್ಧ ಆಗಲಿ ಎಲ್ಲದಕ್ಕೂ ಇದೇ ಕಾರಣ ಆಗಿ ಇದೇ ಪಿರಂಗಿ. ಇಷ್ಟು ಹೇಳಿ ನನ್ನ ಲಾಗನ್ನು ಮುಗಿಸ್ತೀನಿ. ಧನ್ಯವಾದಗಳು.